ಸ್ನೇಹಿತರೆ ನಮಸ್ಕಾರ. ಇವು ನಮ್ಮ ಮಲ್ಲಿಗೆ ಹೂವಿನ ಗಿಡ. ಇದೆಲ್ಲ ಕಟ್ ಮಾಡಿ ಒಂದು 15 ದಿನ ಆಯಿತು. ಮತ್ತೆ ನೀರು ಬಿಟ್ಟಿದ್ದೀವಿ. ಆಮೇಲೆ ಎಲ್ಲ ಗಿಡನೂ ಚಿಗುರು ಬರ್ತಾ ಇದೆ ನೋಡಿ. ಇದೆಲ್ಲ ಹಿಂದೆ ಮುಂದೆ ಬರ್ತಾ ಇದೆ. ಲಾಸ್ಟ್ ಇಯರ್ ಒಳ್ಳೆ ಬೆಳೆನೇ ಬಂದಿತ್ತು, ರೇಟ್ ಚೆನ್ನಾಗಿತ್ತು. ಸುಮಾರು ಇಲ್ಲಿರೋದು 100 ಗಿಡ ಇದೆ. 100 ಗಿಡಕ್ಕೆ ಕರೆಕ್ಟಾಗಿ ರೇಟ್ ಸಿಕ್ಕರೆ ಏನಿಲ್ಲ ಅಂದರೂ ಒಂದು 3 ರಿಂದ 4 ಲಕ್ಷ ದುಡ್ಡಾಗುತ್ತೆ. ಅಂದರೆ ಇದು ಇರೋದು ಬರೀ ಒಂದು ಅರ್ಧ ಎಕರೆಯಲ್ಲಿ ಹೋಗುತ್ತೆ ಖರ್ಚು ಇದೆ. ಲೇಬರ್ದೇ ಮೇಯ್ನ್ ಇದಕ್ಕೆ ಮೇಂಟೆನೆನ್ಸ್. ಏಕೆಂದರೆ ಡೈಲಿ ಬಿಡಿಸ್ತಾ ಇರಬೇಕು ಹೂವು. ಹಾಗಾಗಿ ರೇಟ್ ಸಿಕ್ಕರೆ ಒಳ್ಳೆ ದುಡ್ಡಾಗುತ್ತೆ. ಈಗೆಲ್ಲ ಚಿಗುರು ಬಂದಿದೆ. ಇನ್ನು ನಮ್ಮ ಶಿವರಾತ್ರಿ ಆಗಿ ಒಂದು 8-10 ದಿನಕ್ಕೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ ನೋಡಿ. ಸೂರ್ಯನ ಕಿರಣ ಹೇಗೆ ಬೀಳ್ತಾ ಇದೆ. ಸನ್ರೈಸ್. ನೂರು ಗಿಡ ಇದೆ. ಇದೇ ನಮ್ಮ ಜೀವನಾಧಾರ. ನಮ್ಮ ತಂದೆಯವರು ಸುಮಾರು ಈಗ 30-40 ವರ್ಷದಿಂದ, ಆದರೆ ನಾವು ಇನ್ನೂ ಚಿಕ್ಕ ಮಕ್ಕಳು ಅವಾಗಿಂದನೂ ಅವರು ಹೂವು ಸಾಗುವಳಿ ಮಾಡ್ತಾನೆ ಬಂದಿದ್ದಾರೆ. ಅದೇ ನಮ್ಮ ಮನೆಯಲ್ಲಿ ಎಲ್ಲ ಒಂದು ಆಧಾರ, ಹೂವಿನ ಗಿಡ. ರೈತನಿಗೆ ಇದು ಸ್ವಲ್ಪ ಆದ್ರೂ ಅಚ್ಚುಕಟ್ಟಾಗಿ ಮನೆಯಲ್ಲಿ ಒಂದು 4-5 ಜನ ಇದ್ದರೆ ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ. ಅದು ಅಡಿಕೆ ಗಿಡ ಲಾಸ್ಟ್ ಇಯರ್ ನೀರು ಇಲ್ದಲೇ ಪೂರ್ತಿ ಇದಾಗಿತ್ತು. ಈ ವರ್ಷ ಸಾಕಷ್ಟು ಮಳೆ ಆಗಿ ಚೆನ್ನಾಗಿ ಬರ್ತಾ ಇದೆ. ಈಗೆಲ್ಲ ಗೊಬ್ಬರ ಆಮೇಲೆ ಕೆರೆ ಮಣ್ಣು ಎಲ್ಲ ಹಾಕ್ತಾ ಇದೀವಿ. ಈಗ ನೆಕ್ಸ್ಟ್ ನಾಳೆ ನಾಡಿದ್ರಲ್ಲಿ ಸುಣ್ಣ ಎಲ್ಲ ಹೊಡಿಬೇಕು ಗಿಡಗಳಿಗೆ. ನಮ್ಮದು ಹಸು ಶೆಡ್, 1-2 ಹಸು ಇದೆ. ಆಮೇಲೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಒಂದೇ ಒಂದು ವಿಡಿಯೋ, ರಾಯಚೂರು ವಿಡಿಯೋ ತೊಗರಿ ಹಾಕೊಂಡೋದಾಗ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಎಷ್ಟು 130ಕ್ಕೆ 1,30,000 ಜನ ವೀಕ್ಷಣೆ ಮಾಡಿದ್ದಾರೆ. ಅದರಿಂದ ನನ್ನ ಚಾನಲ್ ಮಾನಿಟೈಸೇಷನ್ ಆಗೋಯ್ತು ಒಂದೇ ಒಂದು ಚಾನಲಿಂದ. ತುಂಬ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ್ದಕ್ಕೆ. ನೋಡಿ ಎಲ್ಲ ಗಿಡಗಳು ಚಿಗುರು ಬರ್ತಾ ಇದೆ. ಇದೆಲ್ಲ ಕಾಡು ರಾಗಿ ಅಂತೀವಲ್ವ, ಅದು ಮಾಮೂಲಿ ಕಳೆನಾಶಕಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಮೊನ್ನೆ ಟಾಪರ್ 77 ಸ್ಪ್ರೇ ಮಾಡಿದ್ದೀನಿ. ಎಲ್ಲ ಬಾಡ್ತಾ ಇದೆ. ಇದು ಕರಿಕೆ ಜಾತಿ ಕಾಡು ರಾಗಿ, ಏನು ಮಾಡಿದರೂ ಹೋಗಲ್ಲ. ಆಗಿದೆ ನೋಡಿ ಚಿಗುರು. ಇನ್ನು 15 ದಿನ ಆದಮೇಲೆ ಇದೇ ಹೂವಿನ ಗಿಡ ಮತ್ತೆ ವಿಡಿಯೋ ಮಾಡ್ತೀನಿ ನೋಡಿ, ಅವಾಗೇ ಆಗಿರುತ್ತೆ ಅಂತ. ನೋಡಿ ಎಷ್ಟು ಚಿಗುರು ಇದೆ ಗಿಡದಲ್ಲಿ. ಆರು ಗಂಟೆಗೆ ತೋಟಕ್ಕೆ ಬಂದರೆ ಅದು ಒಂಥರ ಖುಷಿ. ಈಗ ಅಡಿಕೆ ಗಿಡಕ್ಕೆ ಎಲ್ಲ ಗೊಬ್ಬರ ಮಣ್ಣು ಹಾಕಿದ್ದೀವಿ. ನೆಕ್ಸ್ಟ್ ಜೀವಾಮೃತ ಸ್ಟಾರ್ಟ್ ಮಾಡಬೇಕು. ಡಾಕ್ಟರ್ ಸಾಯಿಲಲ್ಲಿ ಸ್ಲರಿ ಎನ್ರಿಚ್ ಅಂತ ಬರುತ್ತೆ, ಪೊಟ್ಯಾಶು.
ಪೊಟ್ಯಾಶು ಮತ್ತು ಹಸು ಗಂಜಳ, ಸಗಣಿ, ಬೆಲ್ಲ, ಆಮೇಲೆ ಕಡಲೆ ಹಿಟ್ಟು ಇದೆಲ್ಲ ಕಲಸಿ ಒಂದು 5 ದಿನ ಅದನ್ನು ಚೆನ್ನಾಗಿ ಬೂಸ್ಟ್ ಬರೋ ಥರ ಮಾಡಿ, ಆಮೇಲೆ ಪ್ರತಿ ಗಿಡಕ್ಕೂ 1 ಲೀಟ್ರು. ನಮ್ಮ ಹೂವಿನ ಗಿಡಕ್ಕೂ ಸಹ ಅದನ್ನೇ ಮಾಡಿದ್ದು ಲಾಸ್ಟ್ ಇಯರು. ಒಳ್ಳೆ ರಿಸಲ್ಟ್ ಬಂತು. ಮೊಗ್ಗು ಸೈಜ್ ಇರುತ್ತೆ, ಕ್ವಾಲಿಟಿ ಬರುತ್ತೆ. ಯಾವುದೇ ಬೆಳೆಗಾಗಲಿ ಜೀವಾಮೃತ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಸರ್ಕಾರಿ ಗೊಬ್ಬರಗಳು ಹಾಕಿ ಭೂಮಿನ ಹಾಳು ಮಾಡಿಬಿಟ್ಟಿವಿ. ಆದಷ್ಟು ಕಂಟ್ರೋಲ್ ಮಾಡಬೇಕು. ಅದು ಹಾಕ್ದಲೇ ಬೆಳೆ ಬರಲ್ಲ, ಬಟ್ ಕಡಿಮೆ ಪ್ರಮಾಣದಲ್ಲಿ ಬಳಸಿದರೆ ಉತ್ತಮ ಭೂಮಿಗೆ. ಅಡಿಕೆ ಗಿಡಕ್ಕಂತೂ ಸರ್ಕಾರಿ ಗೊಬ್ಬರಗಳು ಬಳಸಲೇಬಾರ್ದು. ಮಲೆನಾಡವರು ಅವರೆಲ್ಲ ಬಳಸ್ತಾರೆ, ಬಟ್ ಅವ್ರಿಗೆ ಶೀತ ಜಾಸ್ತಿ ಅಲ್ವಾ, ಮಳೆಗಳು ಜಾಸ್ತಿ, ಹಾಗಾಗಿ ಅವ್ರು ಬಳಸ್ತಾರೆ. ಚೆನ್ನಾಗಿರುತ್ತೆ ತೋಟದಲ್ಲಿ ಒಂಥರ ವಾತಾವರಣ. ಈ ವಿಡಿಯೋದಲ್ಲಿ ಕಂಟೆಂಟ್ ಏನಿಲ್ಲ, ಬರೀ ಹೂವಿನ ಗಿಡ, ಅಡಿಕೆ ಗಿಡ ತೋರಿಸ್ತಿದ್ದೀನಿ. ಏನಕ್ಕೆ ಕಾರಣ ಅಂದರೆ ಈ ಸರಿ ಎಲ್ಲೂ ಹೋಗಿಲ್ಲ. ವಿಡಿಯೋ ಮಾಡ್ತೀನಿ, ಒಳ್ಳೆ ದೇವಸ್ಥಾನಗಳು ಟೂರ್ ಪ್ಲಾನ್ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ. ನೋಡಿ, ಗೊಬ್ಬರ ಮಣ್ಣು ಎಲ್ಲ ಹಾಕಿದ್ದೀವಿ ಗಿಡಗಳಿಗೆ. ಚಿಕ್ಕ ರೈತರು ಹೂವು ಮಾಡೋದು ಬೆಸ್ಟ್. ಯಾಕಂದರೆ ಇದರಲ್ಲಿ ಬರೀ ಹೂವು ಅಂದರೆ ಮಲ್ಲಿಗೆ ಹೂವು ಅಂತ ಅಲ್ಲ, ಸೇವಂತಿಗೆ ಅವೆಲ್ಲ ಪ್ರತಿದಿನವೂ ಆದಾಯ ಇರುತ್ತೆ ರೈತನಿಗೆ.